ಮೋದಿ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಂಜೆ 5:30ಕ್ಕೆ. ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರ ಉಪಸ್ಥಿತಿಯಲ್ಲಿ ವಿದೇಶಾಂಗ ಸಚಿವ ಜಯಶಂಕರ್ ಇರ್ತಾರೆ, ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಇರ್ತಾರೆ. ಭೂತಾನ್ ಪ್ರವಾಸದಿಂದ ವಾಪಸ್ ಬಂದ ತಕ್ಷಣ ಇವರು ಮೀಟಿಂಗನ್ನು ತಗೊಳ್ತಾರೆ. ಮೀಟಿಂಗಲ್ಲಿ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ. ಸೋಸಿ ಸೋಸಿ ಹೊಡಿಬೇಕು, ಸೋಸಿ ಸೋಸಿ ಬಡಿಬೇಕು. ಹೆಣ ಎತ್ತಿದರೆ ಮಾತ್ರ, ಒಂದಷ್ಟು ಹೆಣಗಳು ಬಿದ್ದರೆ ಮಾತ್ರ ಸರಿ ಹೋಗುತ್ತೆ, ಇಲ್ಲಂತಂದ್ರೆ ಆಗಲ್ಲ. ಇಲ್ಲ ಅಂದರೆ ನಮ್ಮ ಪ್ರತಿನಿಧಿ ಮಹೇಶ್ ಚೆನ್ನಾಗಿ ಹೇಳ್ತಾ ಇದ್ರು, ಹೊರಗಡೆ ಇರುವಂಥ ಭಯೋತ್ಪಾದಕರನ್ನ ಹೆಂಗೋ ಮಟ್ಟ ಹಾಕ್ಬೋದು, ಒಳಗಡೆ ಇರುವಂಥವ್ರನ್ನ ಹೆಂಗೆ ಮಟ್ಟ ಹಾಕ್ತೀರಿ? ಸಮಸ್ಯೆ ಬಂದಿರುವಂಥದ್ದು ಅದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳನ್ನು ಯಾವ ರೀತಿ ಇದೆ ಅಂತ. ಎಲ್ಲೋ ಒಂದು ಕಡೆ ಕೇಂದ್ರ ಈ ಬಾರಿ ಒಂದು ದಿಟ್ಟ ನಿರ್ಧಾರಕ್ಕೆ ಬರಲೇಬೇಕು, ಒಂದು ಪ್ರಬಲವಾದಂಥ ನಿರ್ಧಾರಕ್ಕೆ ಬರಬೇಕು. ಬಡ್ದು ಬಿಸಾಕಬೇಕು ಸಂಬಂಧಪಟ್ಟಿರುವಂಥವ್ರನ್ನ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರು ಬೆಂಬಲಕ್ಕೆ ನಿಂತಾರೆ ಅವ್ರನ್ನೂ ಕೂಡ ಸೊಂಟ ಮುರಿಬೇಕು, ಅವ್ರಿಗೂ ಕೂಡ ಏನು ಅಂತಂದರೆ ಮಟ್ಟ ಹಾಕಬೇಕು. ಹೀಗಾಗಿ ಏನು ಅಂತಂದರೆ ಭೂತಾನ್ನಿಂದ ಬಂದ ತಕ್ಷಣ ಪ್ರಧಾನಮಂತ್ರಿಗಳು ಮಾಡುವಂಥ ಮೀಟಿಂಗ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಏನಂತೀರಿ? ಹೌದು ರಂಗನಾಥ್, ಭೂತಾನ್ ನೆಲದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ರು. ಉಗ್ರರ ಇಂತಹ ದಾಳಿಯನ್ನ ಭಾರತ ಸಹಿಸಿಕೊಳ್ಳೋದಿಲ್ಲ, ತಕ್ಕ ಉತ್ತರವನ್ನ ಕೊಡ್ತೇವೆ ಅನ್ನುವಂತಹದನ್ನ ಭೂತಾನ್ ನೆಲದಲ್ಲಿ ನಿಂತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ಒಂದು ಚರ್ಚೆ ಅಂದ್ರೆ ಒಂದು ಸಂದೇಶವನ್ನ ರವಾನಿಸಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ನಿಂದ ಭಾರತಕ್ಕೆ ಬರ್ತಿದ್ದಾರೆ. ಭಾರತಕ್ಕೆ ಬಂದ ಮೇಲೆ ಯಾವುದೇ ಕ್ಷಣದಲ್ಲಿಯೂ ಕೂಡ ಒಂದು ಮಹತ್ವದ ಸಭೆ ನಡೀಬಹುದು. ಮಹತ್ವದ ಸಭೆ ಅಂತಂದ್ರೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ. ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಗೃಹ ಸಚಿವರು ಇರ್ತಾರೆ, ರಕ್ಷಣಾ ಸಚಿವರು, ಹಣಕಾಸು ಸಚಿವರು, ಜೊತೆಗೆ ವಿದೇಶಾಂಗ ಸಚಿವರುಗಳು ಕೂಡ ಇರ್ತಾರೆ. ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಅನೇಕ ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ. ಅಂದ್ರೆ ಈ ಸ್ಫೋಟಕ್ಕೆ ಕಾರಣ ಏನು, ಶಂಕಿತ ಭಯೋತ್ಪಾದಕರು ಕಾರಣ ಆಗಿದ್ದೇ ಆದಲ್ಲಿ ಇದು ಇವರು ಪ್ಲಾನ್ ಮಾಡಿದ್ದಾದ್ರು ಹೇಗೆ, ಮತ್ತೆ ತನಿಖೆ ಯಾವ ಹಂತದಲ್ಲಿ ಸಾಗ್ತಿದೆ, ಯಾವ್ಯಾವ ತನಿಖಾ ಸಂಸ್ಥೆಗಳು ಯಾವ್ಯಾವ ರೀತಿಯ ತನಿಖೆ ಮಾಡ್ತೇವೆ, ಮತ್ತೆ ಇದು ಅಂತಾರಾಷ್ಟ್ರೀಯ ಕೈವಾಡ ಇದೆಯಾ ಹೇಗೆ ಅನ್ನುವಂಥದ್ದು, ಮತ್ತೆ ಇದರ ಹಿಂದಿರ್ತಕ್ಕಂಥ ಸಂಘಟನೆಗಳು ಯಾವುವು, ಮತ್ತೆ ಇವರ ಜಾಲ ಎಷ್ಟು ದೊಡ್ಡಿದೆ, ಎಲ್ಲಾ ವಿವರಗಳನ್ನ ಕೂಡ ಸಂಪೂರ್ಣವಾಗಿ ಚರ್ಚೆ ನಡೆಸಲಾಗುತ್ತೆ. ಇದಕ್ಕೆ ಪ್ರತ್ಯುತ್ತರವನ್ನ ಕೊಡೋದು ಹೇಗೆ, ಮತ್ತೆ ಇದನ್ನ ಹೇಗೆ ಟ್ಯಾಕಲ್ ಮಾಡುವಂತದ್ದು, ಹೀಗೆ ಎಲ್ಲಾ ವಿಚಾರಗಳನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾರೆ. ಬಹುತೇಕ ಭೂತಾನ್ನಿಂದ ಬಂದ ತಕ್ಷಣ ಯಾವ ಸಮಯದಲ್ಲಾದ್ರೂ ಈ ಸಭೆ ನಡೆಯುವಂತದ್ದು. ಇದಾದ ನಂತರ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಭಾರತ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹದ್ದು. ಬಹು ಮುಖ್ಯವಾಗಿ ಪೆಹಲ್ಗಾಮ್ನಲ್ಲಿ ದಾಳಿ ಆದ ಬಳಿಕ ಇದೇ ರೀತಿಯಾದಂತಹ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಭದ್ರತಾ ಸಮಿತಿಯ ಸಭೆಯನ್ನ ಕರೆದಿದ್ರು. ಈ ಸಭೆಯಲ್ಲೂ ಕೂಡ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ವಿರುದ್ಧ ನಡೆಸಿ, ಅಂದ್ರೆ ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂತಹ ಭಯೋತ್ಪಾದಕ ಅಡಗುದಾಣಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ಸುಮಾರು 15-20 ಕಡೆ ದಾಳಿಯನ್ನು ನಡೆಸಿ ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿ ಕುಳಿತಿದ್ದಾರೆ, ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್ ಆಗಿರ್ತಕ್ಕಂತಹ ಬವಲ್ಪುರದ ಹೆಡ್ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿಯನ್ನು ನಡೆಸಿ ಉಗ್ರರ ವಿರುದ್ಧ ಸೂಕ್ತವಾದ ಪ್ರತಿಕಾರವನ್ನ ಭಾರತ ತೀರಿಸಿಕೊಂಡಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಒಂದು ವೇಳೆ ಪಾಕಿಸ್ತಾನದ ನೇರವಾದಂತಹ ಕೈವಾಡ ಇದರಲ್ಲಿ ಇದೆ ಅಂತಾದ್ರೆ ಭಾರತವು ಕೂಡ ಮತ್ತೊಂದು ಆಪರೇಷನ್ಗೆ ಸಿದ್ಧ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನೇರವಾದಂತಹ ಕೈವಾಡ ಇದರಲ್ಲಿ ಇದೆ ಅಂತಂದ್ರೆ, ಯಾಕಂದ್ರೆ ಪುಲ್ವಾಮಾದಲ್ಲಿ ಜೈಷ್ ಎ ಮೊಹಮ್ಮದ್ಗೆ ಸೇರಿದಂತಹ ಒಂದಷ್ಟು ಪಾಂಪ್ಲೆಟ್ಗಳು ಸಿಗ್ತವೆ. ಅದರ ಜಾಡನ್ನ ಹಿಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಫರೀದಾಬಾದ್ ನಲ್ಲಿ ಒಂದಷ್ಟು ಸ್ಫೋಟಕ ಸಿಗುತ್ತೆ, ಅಂದ್ರೆ ಭಾರಿ ಪ್ರಮಾಣದಲ್ಲಿ ಸ್ಫೋಟಕ ಸಿಗುತ್ತೆ. ಆನಂತರ ಉಮರ್ ಬಂದು ದೆಹಲಿಯಲ್ಲಿ ಸ್ಫೋಟವನ್ನ ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಏನಾದ್ರೂ ಇದು ಲಿಂಕ್ ಇದೆಯಾ, ಅಥವಾ ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮಹಿಳಾ ವಿಭಾಗದಲ್ಲಿ ಕೂಡ ಈಕೆ ಕೆಲಸ ಮಾಡಿದಾಳೆ ಅನ್ನುವಂತ ಮಾಹಿತಿ ಸಿಕ್ಕಿರೋದ್ರಿಂದ ಬಹಳಷ್ಟು ಚರ್ಚೆ ನಡೆಯುತ್ತೆ. ಇವತ್ತು ಭಾರತ ಒಂದು ತಕ್ಕ ಉತ್ತರವನ್ನ ಕೊಡುವಂತಹ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ. ಸ್ಫೋಟ ನಡೆದಂಥ ಸ್ಥಳದಲ್ಲಿ NIA ಪರಿಶೀಲನೆ ಮಾಡ್ತಾ ಇದೆ, ಸುತ್ತ ಪರದೆ ಕಟ್ಟಿದ್ದಾರೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಸಿಗುವಂಥ ಪ್ರತಿ ವಿವರಗಳು ಕೂಡ ಇಂಪಾರ್ಟೆಂಟ್, ಪ್ರತಿ ವಿವರವೂ ಕೂಡ. ಅಲ್ಲಿ ಆ ಪಾರ್ಟಿಕಲ್ಸಿಂದಲೂ ಕೂಡ ಕಲೆ ಹಾಕ್ತಾರೆ FSL ಅಧಿಕಾರಿಗಳು. ಅದರಿಂದ ಗೊತ್ತಾಗುತ್ತೆ ಏನು ಎತ್ತ ಏನೇನು ಬಳಸಿದ್ರು ಇವರು. ಹೀಗಾಗಿನೇ ಅಲ್ಲಿ ಯಾರು ಕೂಡ ಓಡಾಡಬಾರದು,
ಏನು ನಡೀತಾ ಇದೆ ಅಂತ ಗೊತ್ತಾಗಬಾರ್ದು. ಹೀಗಾಗಿ ಸುತ್ತಮುತ್ತ ಪರದೆಯನ್ನು ಹಾಕಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ನೋಡಿ, ಯಾರಿಗೂ ಏನೂ ಗೊತ್ತಾಗಬಾರದು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗ ನೋಡ್ತಾ ಇದ್ದೀವಿ ನಾವು, ಅಲ್ಲಿ ಸ್ಫೋಟ ಆದಂಥ ಸ್ಥಳದಲ್ಲಿ ಪರದೆ ಹಾಕಿದ್ದಾರೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ವಿವರ ಇದ್ರ ಬಗ್ಗೆ? ಖಂಡಿತ ಈ ಸ್ಥಳದಲ್ಲಿ ನಾವು ನೋಡಬಹುದಾಗಿದೆ. ಈಗ ಪ್ರಸ್ತುತ ಮೊನ್ನೆ ಸಂಜೆ ನಡೆದಂಥ ಘಟನೆಯಿಂದನೂ ಕೂಡ ಏನು ಕೂಡಲೇ ಅಲರ್ಟ್ ಆದಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊನ್ನೆ ರಾತ್ರಿ ಒಂದು ಪರದೆ ಬಿಟ್ಟಿರುವಂಥದ್ದು, ಏನು ಅಮಿತ್ ಶಾ ಭೇಟಿ ನೀಡಿದಂಥ ಬಳಿಕ ಪರದೆ ಬಿಟ್ಟಿರುವಂಥದ್ದು. ಅದರೊಳಗಡೆ ಏನು ಸ್ಫೋಟವಾಗಿದ್ದಂಥ ಕಾರು ಮತ್ತು ಟ್ರಕ್ ಕೂಡ ಇರುವಂಥದ್ದು. ಇಂಚಿಂಚು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಯಾಕಂದರೆ ಸ್ಫೋಟಕಗಳಿಗೆ ಬಳಸಿರುವಂಥ ವಸ್ತುಗಳು ಯಾವುವು, ಏನಾದರೂ ಇದರಲ್ಲಿ IED ಸಾಮಗ್ರಿಗಳು ಪತ್ತೆ ಆಗ್ತಾ ಇದೀವ, ಮತ್ತು ರಾಸಾಯನಿಕ ಏನಾದರೂ ಇದೆಯಾ ಅನ್ನೋದು ಕೂಡ ಪತ್ತೆ ಮಾಡ್ತಾ ಇರುವಂಥದ್ದು. ಈಗಾಗಲೇ FSL ಅಧಿಕಾರಿಗಳು ತಂಡೋಪತಂಡ ಆದಿಯಾಗಿ ಬಂದು ಈಗ ಪ್ರಯೋಗಾಲಯಕ್ಕೂ ಕೂಡ ಕಳಿಸಿರುವಂಥದ್ದು. ಇವತ್ತು ಏನು ಮೀಟಿಂಗ್ ಇದೆ, ಆ ಮೀಟಿಂಗ್ ಕೂಡ ಸಂಪೂರ್ಣ ವರದಿಯನ್ನು ನೀಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಸಂಪೂರ್ಣ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಏನು ಸ್ಥಳದಲ್ಲಿ ಒಂದು ಭಾರಿ ಬಂದೋಬಸ್ತ್ ಕೂಡ ಮುಂದುವರಿರುವಂಥದ್ದು, ಅಂದರೆ ಪೊಲೀಸರು ಸೇರಿದಂತೆ ರ್ಯಾಪಿಡ್ ಫೋರ್ಸ್ ಕೂಡ ಇರುವಂಥದ್ದು. ಇವತ್ತು ಮತ್ತು ನಾಳೆವರೆಗೂ ಕೂಡ ಈ ಒಂದು ಪರಿಶೀಲನೆ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾಳೆವರೆಗೂ ಕೂಡ ಸಂಪೂರ್ಣವಾಗಿ ಈ ಎರಡೂ ರಸ್ತೆಗಳು ಕೂಡ ಬಂದಾಗಿರುವಂಥದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಸಾವಿರಾರು ಜನರು ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರು. ಮತ್ತು ಪಕ್ಕದಲ್ಲಿ ವ್ಯಾಪಾರದ ಸಂಕೀರ್ಣ ಕೂಡ ಇರುವಂಥದ್ದು, ಮತ್ತು ದೇವಾಲಯಗಳು ಕೂಡ ಇರುವಂಥದ್ದು. ಅಂದರೆ ಏನೋ ಜೈನ ದೇವಾಲಯ ಇರ್ಬೋದು, ಮತ್ತು ಹಿಂದೂ ದೇವಾಲಯ ಕೂಡ ಇರುವಂಥದ್ದು. ಈ ಒಂದು ದೇವಾಲಯಗಳಿಗೆ ಸಾಕಷ್ಟು ಜನರು ಕೂಡ ಬರ್ತಾ ಇದ್ರು. ಹಿಂದೆನೂ ಕೂಡ ಏನು ಇದರಿಂದ ಸಾಕಷ್ಟು ಒಂದು ವ್ಯಾಪಾರದ ಸಂಕೀರ್ಣದ ಅಂಗಡಿ ಮಳಿಗೆಗಳು ಕೂಡ ಇರುವಂಥದ್ದು. ಇದರಿಂದ ಸಾಕಷ್ಟು ಜನರು ಕೂಡ ಬಂದು ಹೋಗ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ನಿಷೇಧ ಇರುವಂಥದ್ದು. ಸದ್ಯ ಸ್ಥಳದಲ್ಲಿ ಪರಿಶೀಲನೆ ಮುಂದುವರ್ತಾ ಇರುವಂಥದ್ದು. ಇಂಚಿಂಚು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಹಿಂದೆ ನಡೆದಂಥ ಸ್ಫೋಟಕಗಳಿಗೆ ಏನಾದರೂ ತಾಳೆ ಇದೆಯಾ, ಮತ್ತು ಇವತ್ತು ಈ ಸ್ಫೋಟಕಗಳು ಬಳಸಿದಂಥ ಏನು ವಸ್ತುಗಳಾಗಿರ್ಬೋದು, ಮತ್ತು ವ್ಯಕ್ತಿಗಳಿಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೆಹಲಿ ಮತ್ತು ಫರೀದಾಬಾದ್ ಮತ್ತು ಜಮ್ಮು ಕಾಶ್ಮೀರ ಉಳಿದಂತೆ ಹೊರ ದೇಶಗಳಿಗೂ ಏನಾದರೂ ಲಿಂಕ್ ಇದೆ ಅನ್ನೋದು ಕೂಡ ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ತನಿಖೆ ಗಂಭೀರವಾಗಿ ಈಗ ತನಿಖೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮಹೇಶ್. ನಮ್ಮೆಲ್ಲ ಮಾಹಿತಿಗೆ. ವೈದ್ಯರು ರೋಗಿಗಳನ್ನು ಉಳಿಸಬೇಕು ಅಂತ ತಮ್ಮ ಜೀವ ಅಡ ಇಟ್ಟುಬಿಡ್ತಾರೆ. ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ ಇದ್ದಾರೆ, ಅವರು ಮಣಿಪಾಲಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಡಾಕ್ಟರ್ ಶರತ್ ಕುಮಾರ್ ಅಂತ. ಒಂದು ಸರಿ ರಸ್ತೆನಲ್ಲಿ ಓಡ್ತಾ ಇದ್ದಾರೆ ದೇವ್ರು ಬಂದಿರೋ ಥರ. ಯಾಕೆ ಸರ್ ಹಂಗೆ ಓಡ್ತಾ ಇದ್ರಿ ಅಂತಂದ್ರೆ ಹೇಳಿದ್ರು, ಇಲ್ಲ ಒಬ್ಬ ಪೇಷಂಟು ಇದ್ದ, ನಾನು ಸಾಮಾನ್ಯ ಬೈಕಲ್ಲಿ ಬಂದುಬಿಡ್ತೀನಿ ಯಾವುದಾದ್ರು ಇಂಪಾರ್ಟೆಂಟ್ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ. ಆದರೆ ಈಗ ಹೆಂಗೆ ಗೊತ್ತಾ, ಈ ಬೈಕನ್ನೂ ಕೂಡ ಓಡ್ಸೋಕ್ಕಾಗಲ್ಲ ಅಂತ ಅನಿಸು, ಅದಕ್ಕೆ ಓಡ್ತಾ ಇದ್ದೀನಿ ಅಂತ. ನೋಡಿ, ಓಡೋಡಿ ಬಂದು ಜೀವ ಕಾಪಾಡುವಂಥ ವೈದ್ಯರಲ್ಲಿ ಈ ರೀತಿ ಈ ಕಳ್ಳರ ಥರ, ಸುಳ್ಳ್ರ ಥರ, ಮನೆ ಹಾಡ್ರ ಥರ ಸ್ಫೋಟಕಗಳನ್ನ ಇಟ್ಕೊಂಬಂದು ಸ್ಫೋಟ ಮಾಡಿ ಜನರ ಜೀವ ತೆಗಿತಾರಲ್ಲ, ಆ ವೈದ್ಯರು. ಇಡೀ ವೈದ್ಯ ಸಂಕುಲಕ್ಕೆ ಕೆಟ್ಟ ಹೆಸರು ನೋಡಿ. ಇದು ಕೆಟ್ಟ ಹೆಸರು, ನಾಚಿಗೇಡು. ಇಲ್ಲಿ ಅನ್ನ ತಿಂದು, ಇಲ್ಲಿ ಗಾಳಿ ಕುಡಿದು, ಇಲ್ಲಿ ನೀರು ಕುಡಿದು ನಾನು ದೇಶದ ವಿರುದ್ಧ ಕೆಲಸ ಮಾಡ್ತೀನಿ ಅಂತ ಅನ್ನೋದು ಇದೆಯಲ್ಲ, ನಿಮಗೆ ನೀವು ಸತ್ತ ಮೇಲೂ ಕೂಡ ನಿಮಗೆ ಮೇಲ್ಗಡೆ ಇರೋವಂಥವನು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಾಡಿಸಿ ಒದ್ದು ಕಳಿಸ್ಬಿಡ್ತಾನೆ. ನಿಮ್ಮ ಯೋಗ್ಯತೆ, ನೀವು ಹುಟ್ಟದಂಥ ನೀವು ನೆಲಕ್ಕೆ ನೀವು ಬದ್ಧರಾಗಿಲ್ಲ, ನೀವು ಇನ್ನೇನು ನಿಮ್ಮ ಯೋಗ್ಯತೆ ನಡೀರಿ ಅಂತೇಳಿ ಅಂತ ಅರ್ಥ ಮಾಡ್ಕೋಬೇಕು. ಜೀವ ತೆಗಿಯೋದಲ್ಲ, ಉಳಿಸೋಕ್ಕೋಸ್ಕರ ನಾವು ಈ ಭೂಮಿ ಬಂದೀವಿ ಅನ್ನೋದು ಗೊತ್ತಿರಬೇಕು. ಅದು ಸಂಗತಿ.